ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಟಿಹಾಳ ಗ್ರಾಮದಲ್ಲಿ 12 ದಲಿತ ಕುಟುಂಬಗಳು ಸುಮಾರು ತಿಂಗಳುಗಳಿಂದ ಗಾಂವಠಾಣ ಜಾಗೆಯಲ್ಲಿ ಶೆಡ್ಡು ನಿರ್ಮಾಣ ಪಂಚಾಯತ ಅಭಿವೃದ್ಧಿ ಮಾಡಿಕೊಂಡು ವಾಸವಾಗಿದ್ದ ಕುಟುಂಬಗಳನ್ನು ಅಲ್ಲಿಯ ಗ್ರಾಮ ಅಧಿಕಾರಿಗಳು, ಪ್ರಭಾರಿ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯವರು ಕೂಡಿಕೊಂಡು ಅಲ್ಲಿಯ ದಲಿತ ಕುಟುಂಬಗಳನ್ನು ಹೇಳದೆ ಕೇಳದೆ ನೋಟಿಸ್ ನೀಡದೆ ಅವರ ಶೆಡ್ಡುಗಳನ್ನು ಜೆಸಿಬಿ ಮೂಲಕ ಧ್ವಂಸಗೊಳಿಸಿದ್ದಾರೆ. ಅಲ್ಲಿರುವ ದಲಿತ ಕುಟುಂಬಗಳು ಬೀದಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೂ ಅದೇ ಜಾಗದಲ್ಲಿ ಸುಮಾರು 12-13 ದಿನಗಳಿಂದ ದಲಿತ ಕುಟುಂಬಗಳು ಬೀದಿಯಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡರೂ ಸಹ ಯಾವುದೇ ಅಧಿಕಾರಿಯಾಗಲಿ ರಾಜಕಾರಣಿಯಾಗಲಿ ಬಂದಿರುವುದಿಲ್ಲ. ದಲಿತರ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಏಕಾಏಕಿನೇ ಒಂದು ಯಾವುದೇ ನೋಟಿಸ್ ನೀಡಿದ ಅಲ್ಲಿರುವ ವಿಡಿಯೋ ಮತ್ತು ಪ್ರಭಾರಿ ತಹಸೀಲ್ದಾರು ಮತ್ತು ಪೊಲೀಸ್ ಇಲಾಖೆ ಮುಂದೆ ನಿಂತಿದ್ದಾರೆ. ಆ ದಲಿತ ಕುಟುಂಬಗಳನ್ನು ಅಲ್ಲಿ ಒಕ್ಕಲೆಬ್ಬಿಸುವುದರ ಮುಖಾಂತರ ಶೆಡ್ಗಳನ್ನ ಪಾಪ ಶೆಡ್ ಹಾಕೋದು ಸರ್ ಸಾಲಾಗಿ ಶುರು ಮಾಡಿದ್ರಿಂದ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಟ್ಟಿಯಾಳ ಗ್ರಾಮದಲ್ಲಿ ಸುಮಾರು 12 ಕುಟುಂಬಗಳು ಏನು ಗಾಂವಠಾಣ ಜಾಗದಲ್ಲಿ ತಿಪ್ಪಿ ಉಗಿಯುವಂಥ ಜಾಗದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾಯಿದ್ರು. ಅಂಥವ್ರನ್ನ ಏಕಾಏಕಿಯಲ್ಲಿ ಅಲ್ಲಿರುವಂಥ PDO, ತಹಸೀಲ್ದಾರ್, ಪ್ರಭಾರಿ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯವರು ಬಂದು ಅವರನ್ನು ಅಲ್ಲಿಂದ ಶೆಡ್ಗಳನ್ನು JCB ಮೂಲಕ ಧ್ವಂಸಗೊಳಿಸಿ ಆ ಕುಟುಂಬಗಳನ್ನು ಬೀದಿಗೆ ತರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾವು ಉಗ್ರವಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಖಂಡಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತು ಸಂವಿಧಾನ ಜಾರಿಯಲ್ಲಿದ್ದರೂ ಕೂಡ ಒಬ್ಬ ದಲಿತ ಕುಟುಂಬಗಳಿಗೆ ಅಲ್ಲಿ ನೆಲೆಸುವಂಥ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಆಗ್ತಾ ಇಲ್ಲ. ವಿಜಯಪುರ ಜಿಲ್ಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ಪ್ರಕಾರ ದಲಿತರಿಗೆ ಸಮಾನ ಹಕ್ಕು ಕೊಡಬೇಕಂತ ಹೆಸರಿಂದ ಅದು ಕಾನೂನಲ್ಲೇ ಇದೆ. ಅವರಿಗೆ ವಸತಿಯನ್ನು ಕಲ್ಪಿಸಬೇಕು, ಊಟವನ್ನು ಕಲಿಸಬೇಕು. ಸುಮಾರು 22ನೇ ತಾರೀಕು ಅವರನ್ನು ಅಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಸುಮಾರು ಇವತ್ತು 15 ದಿವಸ ಆಯಿತು. ಮಹಿಳೆಯರು ಅಲ್ಲೇ ಒಂದು ಏನು ಗಾಂವಠಾಣ ಜಾಗದ ಶೆಡ್ ಕಿತ್ತಿದಾರಲ್ಲ ಅಲ್ಲೇ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಅಲ್ಲಿ ಬಂದು ಏನೋ ನಿಮ್ಗೆ ತೊಂದರೆ ಐತೆ ಅಂತ ಕೇಳುವಂಥ ವ್ಯವಸ್ಥೆಯಲ್ಲಿ ಕೊಡಲಾಗಿಲ್ಲ. ಹಾಗಾಗಿ ಇವತ್ತೇನು ಕ್ಷೇತ್ರ ಬಸವನಬಾಡಿ ಮತಕ್ಷೇತ್ರದ ಶಿವಾನಂದ ಪಾಟೀಲ್ರು ಬಂದು ದಲಿತರುಗಳನ್ನು ಕೇಳಬೇಕಾಗಿತ್ತು, ಅವರು ಕೂಡ ಇವತ್ತು ಬಂದಿಲ್ಲ. ಹಾಗಾಗಿ ನಾವು ಏನು ಅವರಲ್ಲಿ ಕೇಳ್ಕೊತಾ ಇದ್ದಪ್ಪ ಅಂತಂದ್ರೆ ದಲಿತರಿಗೆ ನೀವು ನ್ಯಾಯ ಒದಗಿಸಿಕೊಡುವಂಥ ನೀವು ವ್ಯವಸ್ಥೆ ಇತ್ತಪ್ಪ ಅಂತಂದ್ರೆ ಅವರಿಗೆ ಅಲ್ಲಿ ಏನು ಗಾಂವಠಾಣ ಜಾಗನ ಅವರಿಗೆ ಹೆಸರಲ್ಲಿ ಮಾಡಿ ಅವ್ರಿಗೆ ಏನು ಶೆಡ್ಡನ್ನು ನೀವು ಕಿತ್ತುಗಿದಿರಿ ಆ ಶೆಡ್ಡನ್ನು ಪುನಃ ನೀವು ನಿರ್ಮಾಣ ಮಾಡಿಕೊಡ್ಬೇಕು. ಹಾಗೇನೇ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದೆ. ಆ ಭವನದ ಸುತ್ತಲೆಲ್ಲ ಬಹಿರ್ದೇಶಕ್ಕೆ ಹೋಗ್ತಾರಲ್ಲ ಅದನ್ನು ಕಡಿವಾಣ ಹಾಕಿಸಿಂದ ಆ ಭವನಿಗೆ ಒಂದು ಸುಸಜ್ಜಿತವಾದ ಒಂದು ಕಂಪೌಂಡನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆಗಳದಾವ. ಹಾಗಾಗಿ ಈ ಏನು ಶಾಂತ ರೀತಿಯಿಂದ ಪ್ರತಿಭಟನೆ ಅಲ್ಲಿ ಮಟ್ಯಾಳ ಗ್ರಾಮದಲ್ಲಿ ನಡೀತಾ ಇದೆ, ಅದು ಉಗ್ರ ಸ್ವರೂಪ ತಾಳದಂಗ ಜಿಲ್ಲಾಡಳಿತ ನೋಡ್ಕೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಾವು. ಸರಿ, ಎಷ್ಟು ಕುಟುಂಬಗಳು? 12 ಕುಟುಂಬಗಳು. ಅವ್ರಿಗೆ ಇರಾಕ್ ಇನ್ನುವರೆಗೆ ಯಾವುದೇ ರೀತಿ ಸರ್ಕಾರ ಸೌಲಭ್ಯಗಳನ್ನು ಪಡೆದಿಲ್ಲ. ಅವ್ರಿಗೆ ಮನೆಗಳಿಲ್ಲ, ಜಾಗ ಇಲ್ಲ, ಏನೂ ಇಲ್ಲ ಇರಾಕ. ಎಷ್ಟು ವರ್ಷದಿಂದ? ಸುಮಾರು ಒಂದು 5-6 ತಿಂಗಳಿಂದ ಮೊದಲ ಬೇರೆ ಬಾಡಿ ಮನೆಗಳಿದ್ದರು, ವಲಸೆ ಹೋಗಿದ್ರು. ಅವರು ಬೇರೆ ಮಹಾರಾಷ್ಟ್ರ ಕಡೆ ವಲಸೆ ಹೋದವ್ರು. ಇವತ್ತು ಬಂದ ನಾವು ನಮ್ಮ ಸ್ವಂತ ಊರಲ್ಲಿ ನಾವು ಜೀವನ ಮಾಡಬೇಕಿಷ್ಟು ಬಂದವ್ರನ್ನ ಅಲ್ಲಿ ಶೆಡ್ ಹಾಕೊಂಡಿದ್ರು. ಅವರು ಆ ಶೆಡ್ಡನ್ನು ಕಿತ್ತುವುದ್ರ ಮೂಲಕ ಅಧಿಕಾರ ದರ್ಪವನ್ನು ತೋರಿದಾರೆ. ಹಾಗಾಗಿ ಯಾರ್ಯಾರು ಅಲ್ಲಿ ಅವ್ರನ್ನ ಮುಂದೆ ನಿಲ್ಲಿಸಿ ಕಿತ್ತಿಸ್ಯಾರ ಅವ್ರನ್ನ ಅಮಾನತುಗೊಳಿಸಬೇಕು. ಕೂಡಲೇ ಏನು ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಅವರಿಗೆ ಊಟ ವಸತಿ ಒಂದು ಕಲ್ಪಿಸಿಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀವಿ. ಹೇಳ್ರಿ. ದಿನಾಂಕ 22/2026 ಸುಮಾರು 12 ಕುಟುಂಬಗಳು ಕೋಲಾರ ಜಿಲ್ಲೆ ಮಟ್ಟಿಹಾಳ ಗ್ರಾಮದಲ್ಲಿ ವಾಸಿಸ್ತಾ 6-7 ತಿಂಗಳಿಂದ ವಾಸಿಸ್ತಾ ಬಂದಿದ್ರು. ಅವರಿಗೆ ಪ್ರಯಾರ್ ನೋಟಿಸ್ ಕೊಡ್ಲಾರ್ದೆ, ಮುಂಚಿತವಾಗಿ ನೋಟಿಸ್ ಕೊಡ್ಲಾರ್ದೆ, ಅಥವಾ ನೀವು ಇಲ್ಲಿ ಇಲ್ಲಿಗಲ್ ಆಗಿ ಅದಿರಿ, ಇಲ್ಲಿ ಜಾಗ ಖಾಲಿ ಮಾಡ್ರಿ ಅಂತ ಅವ್ರಿಗೆ ಹೇಳಾರ್ದೇನೆ ಏಕಾಏಕಿ ಮಟ್ಟಿಹಾಳ ಗ್ರಾಮದ PDO ಪ್ಲಸ್ ಪೊಲೀಸ್ ಸಿಬ್ಬಂದಿಗಳು ಕೂಡಿ ಏಕಾಏಕಿ ಬಂದು JCB ತಗೊಂಡ್ಬಂದು ಅಲ್ಲಿ 12 ಕುಟುಂಬಗಳೇನು ವಲಸೆ ಇದ್ದು ಅಲ್ಲ ಆ ಕುಟುಂಬಗಳನ್ನ ಹೊರಗೆ ಹಾಕಿ ಹಾಕೊಂಡಿರುವಂತ ಶೆಡ್ಡನ್ನ ಧ್ವಂಸಗೊಳಿಸಿ ನಿಮ್ದೇನು ಇಲ್ಲಾಕ್ ನೀವು ಅದೇ ಗೊಂಟಾಣಿ ಜಾಗದ ಅಂತ ಹೇಳಿ ಅವ್ರನ್ನ ಬೀದಿ ಪಾಲ್ ಮಾಡಿ ಹೋಗಿರ್ತಾರ. ಅವತ್ತಿನಿಂದ ಇನ್ನೂವರೆಗೂ ಅಲ್ಲಿ ಆ 12 ಕುಟುಂಬಗಳು ಧರಣಿ ಕೂತಿದ್ದಾರೆ. ಆ 12 ಕುಟುಂಬಗಳು ಧರಣಿ ಕೂತಿದ್ದಕ್ಕಾಗಿ ಅಲ್ಲಿ ಯಾರು ಬಸವನ ಬಾಗೇವಾಡಿ MLA ಆದಂತಹ ಶಿವಾನಂದ ಪಾಟೀಲ್ ಅವರು ಬಂದ್ ಕೇಳಿಲ್ಲ, ಇವತ್ತು PDO ಅವರು ಬಂದ್ ಕೇಳಿಲ್ಲ, ತಹಶೀಲ್ದಾರ್ ಅವರು ಬಂದ್ ಕೇಳಿಲ್ಲ. ಯಾಕೆ ಕೂತಿರಿ, ಯಾವ ನಿಮ್ಗೆ ತೊಂದರೆ ಆಗ್ಯದ ಅಂತಂದ್ರೆ ಬಿಫೋರ್ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಏನು ನಾವು ಮಾಡಿವ ಅನ್ನೋ ಕಾರಣಕ್ಕಾಗಿ ಅವರು ಬಂದು ನಿಮ್ಗೆ ಏನ್ ತೊಂದರೆ ಆಗ್ಯದ ಅಥವಾ ಪರಿಹಾರ ಏನ್ ಬೇಕಾಗ್ಯದ, ಇಲ್ಲಿ ಯಾಕೆ ಸ್ಟ್ರೈಕ್ ಕೂತಿರಿ ಅಂತೂ ಕೇಳಿಲ್ಲ. ಅದಕ್ಕಾಗಿ ನಾವು ಇವತ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ
ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳತ್ತೀವಿ. ಏನ್ ಮನವಿ ಮಾಡ್ಕೊಳತ್ತೀವಪ್ಪ ಅಂದ್ರ 12 ಜನ ದಲಿತ ಕುಟುಂಬದವರಿಗೆ ಒಂದು ವಲಸೆ ಬಂದಂತವ್ರಿಗೆ ಅವ್ರಿಗೆ ಆದಂತ ಒಂದು ನೆಲೆಯನ್ನ ಮಾಡ್ಕೊಡ್ರಿ. ಅಲ್ಲಾದ್ರೂ ಗೌಟಣಿ ಜಾಗದಾದ್ರು ಮಾಡ್ಕೊಡ್ರಿ, ಊರ್ ಹೊರಗಾದ್ರೂ ಮಾಡ್ಕೊಡ್ರಿ, ಒಟ್ಟು ಅವ್ರಿಗೆ ಒಂದು ಸೂರು ಮಾಡ್ಕೊಡ್ರಿ. ಅವ್ರು ವಲಸೆ ಬಂದಿರ್ತಾರವ್ರಿಗೆ ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನ ಅಲ್ಲಿ ಒದಗಿಸ್ತಾ ಇಲ್ಲ. ಇನ್ನೂ ಆದ್ರೂ ಧರಣಿ ಕೂತಿದಾರಂದ್ರ ಲೈಟಿನ ಸೌಲಭ್ಯ ಇಲ್ಲ, ನೀರಿನ ಸೌಲಭ್ಯ ಇಲ್ಲ, ಏನಿಲ್ಲ ಅಂತಂದ್ರು ಅವ್ರು ಈ ಸುಮಾರು ಒಂದು 15-20 ದಿನದಿಂದ ಧರಣಿ ಕೂತಿದ್ದಾರೆ. ಸೊ ಅವ್ರ ಸಂಬಂಧ ನಾವು ಇವತ್ತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಹೋದಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿವಿ. 12 ದಲಿತ ಕುಟುಂಬಗಳಿಗೆ ಏನದ ಗೌಂಟಣಿ ಜಾಗದಾಗೆ ಶೆಡ್ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡಿಕೊಡ್ರಿ ಅಂತ ಹೇಳಿ, ಮತ್ತೆ ನಮ್ಮ ಸಮುದಾಯ ಭವನದಲ್ಲಿ ಏನು ಗೌಂಟಣಿ ಜಾಗದಾಗ ಈಗ ಏನು ಧರಣಿ ಕೂತಿದಾರಲ್ಲ ಅದರ ಅಪೋಸಿಟ್ ಸಮುದಾಯ ಭವನ ಸುತ್ತಮುತ್ತ ಪೂರಾ ಅದ ಬಯಲುದೇಶಕ್ಕೆ ಹೋಗುವಂತ ಪ್ಲೇಸ್ ಮಾಡ್ಬಿಟ್ಟಿದಾರೆ. ಅಲ್ಲಿ ಅಂದ್ರೆ ಇವ್ರು ಅಂತ ಹೇಳಂಗಿಲ್ಲ, ಯಾರು ಬೇಕವ್ರು ಅಲ್ಲಿ ಹೋಗೋದು, ಅವ್ರಿಗೆ ಏನ್ ಬೇಕಾದನ್ನ ಹೊಲಸಲ್ಲೇ ಶೌಚಾಲಯ ಮಾಡೋದು, ಇಂಥದ್ ಮಾಡೋದ್ರಿಂದ ಆ ಸಮುದಾಯ ಭವನ ಹೊಲಸು ಮಾಡಿಟ್ಟಿದ್ದಾರೆ. ಈ ಕಡೆ ಇದ್ದಂತ 12 ದಲಿತ ಕುಟುಂಬಗಳಿಗೂ ಬೀದಿ ಪಾಲ್ ಮಾಡಿಟ್ಟಿದ್ದಾರೆ. ಸೊ ಆ ಸಮುದಾಯ ಭವನವನ್ನ ಮತ್ತೆ ಮರು ನಿರ್ಮಾಣ ಮಾಡಿ ಅಲ್ಲಿ ಇರುವಂತ ಸುಸರ್ಜಿತ ವಾತಾವರಣ ನಮಗೆ ನಿರ್ಮಿಸ್ಕೊಡ್ಬೇಕು. ಪ್ಲಸ್ ಈ 12 ಕುಟುಂಬಗಳಿಗೆ ಒಂದು ವಾಸಿಸಲು ಯೋಗ್ಯವಾದಂತ ಸ್ಥಳ ಅವರೇ ಪುನರ್ ನಿರ್ಮಾಣ ಮಾಡ್ಕೊಡ್ಬೇಕನ್ನುವಂಥದ್ದು ನಮ್ಮ ಬೇಡಿಕೆ ಅದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಭೇಟಿಯಾಗಿದ್ದಾರೆ, ಪಿ ಡಿ ಅವರು ಬಂದಿದ್ರು. ಪಿ ಡಿ ಅವ್ರು ಬಂದ್ ಏನ್ ಹೇಳ್ತಾರ, ನಿಮ್ದೇನದ ಬೇಡಿಕೆ ಅದನ್ನ ನೀವು ರಿಟರ್ನ್ ದಲ್ಲಿ ಕೊಡ್ರಿ, ನಾವು ಸರ್ಕಾರ ಕಳಿಸಿ ಸರ್ಕಾರ ಏನ್ ಡಿಸೈಡ್ ಮಾಡ್ತದ ಅದ್ರ ಮೇಲೆ ಡಿಪೆಂಡ್ ಅಂತಾರ. ಈಗ ಸರ್ಕಾರಕ್ಕೆ ಅವರು ಲೆಟರ್ ಕಳಿಸಿ ಅವ್ರ ಸರ್ಕಾರದವರು ನಿರ್ಣಯ ತಗೊಂಡು ಅಲ್ಲಿವರೆಗೂ ಈ ಕುಟುಂಬಗಳು ಎಲ್ಲಿರ್ಬೇಕು, ಈ ಕುಟುಂಬಗಳು ಬೀದಿ ಪಾಲಾಗ್ತಾವ ಅನ್ನೋದು ನಮ್ದು ಮೇನ್ ಇಂಟೆನ್ಷನ್. ಈಗ ಸುಮಾರು 7 ತಿಂಗಳಿಂದ ಅಲ್ಲೇ ಅದಾರ್ರಿ. ಬಿಫೋರ್ ಅವರು ಇದು ಮಹಾರಾಷ್ಟ್ರಕ್ಕ ಇಟಂಗಿ ಮಾಡಕ್ ಹೋಗಿದ್ರ. ಸೊ ಈಗ ಬಂದಿದ್ದಾರೆ, ಬಂದು ಈಗ 6 ತಿಂಗಳಿಂದ ಅಲ್ಲೇ ವಲಸೆ ಇದ್ರು. ಗೌಂಟಣಿ ಜಾಗ ಈ ದಿನ ಬರ್ಲಾರ್ದಂತ ಪ್ರಶ್ನೆ ಈಗ ಯಾಕೆ ಒಮ್ಮಲಿಗೆ ಅವರಿಗೆ ಸರ್ಕಾರದವ್ರಿಗಾಗ್ಲಿ ಪಿ ಡಿ ಓದವ್ರಿಗಾಗ್ಲಿ ಅಥವಾ ಪೊಲೀಸ್ ಸಿಬ್ಬಂದಿ ಅವ್ರಿಗಾಗ್ಲಿ ಯಾಕೆ ಬಂತು? ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಬೇರೆ ಗೌಂಟಣಿ ಜಾಗದಾಗ ಬೇರೆ ಸಮುದಾಯದವರು ಮನೆಗಳನ್ನ ಕಟ್ಕೊಂಡಿದಾರೆ 5 ಎಕರೆ ಒಳಗ, ಅಲ್ಲಿ 8 ಎಕರೆ ಒಳಗ, ಅಲ್ಲಿ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಯಾರಿಗೂ ಸರ್ಕಾರಿ ಜಾಗದಾಗ ಇವ್ರು ಅದಾರ ಅನ್ನೋದು ಅವ್ರಿಗೂ ಗಮನಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ ಪಿ ಡಿ ಓಗ. ಬಟ್ ಇಲ್ಲಿ ದಲಿತರು ಹಾಕೊಂಡದಾರ ಅನ್ನೋ ಒಂದೇ ಒಂದು ಕಾರಣಕ್ಕ ದಲಿತರ ಶೆಡ್ ಅನ್ನು ಕೆಡುವರು ಯಾರು ಬಂದು ಕೇಳಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಈ ತರ ಮಾಡಿದಾರೆ. ಪ್ರತಿಭಾ ಹೊಸ್ಮನಿ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕಿ.